ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಕಾರ್ಯಕ್ರಮ ವೀಕ್ಷಿಸಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನೀವಿನ್ನೂ ಕೂಡ ಅಕ್ಷರಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಸಾಕಷ್ಟು ಜನ ಕಮೆಂಟ್ಸ್ ಅಲ್ಲಿ ಕೂಡ ಕೇಳ್ತಿರ್ತೀರಾ, ಇದ್ರ ಬಗ್ಗೆ ನಾವು ಹೇಗೆ ತಿಳ್ಕೊಳ್ಳುವಂಥದ್ದು ಅಥವಾ ಹೇಗೆ ಇದನ್ನ ತರಿಸ್ಕೊಳ್ಳುವಂಥದ್ದು, ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಯಾಕೆ ಇಷ್ಟು ಬೇಗ ನೀವು ಇದನ್ನ ತರಿಸ್ಕೊಳ್ಬೇಕು ಅಂತಂದ್ರೆ ಅಕ್ಷಯ ತೃತೀಯ ಕೂಡ ಹತ್ರ ಬರ್ತಾ ಇದೆ. ಆ ದಿನ ವಿಶೇಷವಾಗಿರುವಂತಹ ಒಂದು ಪ್ರಯೋಗ, ಎಲ್ರಿಗೂ ಬೇಕಾಗಿರುವಂತಹ ಒಂದು ಪ್ರಯೋಗವನ್ನ ಗುರುಗಳು ತಮಗೆ ಮಾಡಿ ತೋರಿಸ್ತಾರೆ ಅಕ್ಷಯ ವೃಕ್ಷದ ಮುಖಾಂತರ. ಸೊ ಅಕ್ಷಯ ವೃಕ್ಷ ನಿಮ್ಮ ಮನೆಗೆ ಬಂತು ಅಂತಂದ್ರೆ ನೀವು ಕೂಡ ಆ ಪ್ರಯೋಗವನ್ನ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸಾಕಷ್ಟು ಜನ ಈ ಒಂದು ಹೋಮದ ವಿಚಾರವಾಗಿ ಮಾಡ್ತಾ ಇರೋದನ್ನ ಕೇಳ್ಪಟ್ಟಿದ್ದೀನಿ. ಕೆಲವೊಂದು ಬಾರಿ ಕರೆದಾಗ ಹೋಗಕ್ಕೆ ಆಗಿರಲಿಲ್ಲ. ಯಾವ ಹೋಮ ಅಂತಂದ್ರೆ ಶತರುದ್ರ ಹೋಮ ಅಂತ ಹೇಳ್ತಾರೆ. ಈ ಶತರುದ್ರ ಹೋಮ ಅಂತಂದ್ರೆ ಏನು, ಯಾಕೆ ಮಾಡಬೇಕು ಗುರುಗಳೇ? ಇದರ ವಿಚಾರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಒಂದೆರಡು ಸಲ ಮಿಸ್ ಆಯಿತು, ಅದಕ್ಕೆ ಅದ್ರ ಬಗ್ಗೆ ನನಗೆ ಏನಂತ ಗೊತ್ತಾಗಿಲ್ಲ, ಯಾಕೆ ಏನು ಕಾರಣ ಅಂತ. ಬಹುಶಃ ಹೋಗಿದ್ರೆ ಅದು ಏನು ಅಂತಾದರೂ ಸ್ವಲ್ಪ ಗೊತ್ತಾಗ್ತಿತ್ತು. ಸೊ ಯಾಕೆ ಮಾಡಿಸ್ತಾರೆ, ಜೊತೆಗೆ ಇದರಿಂದ ಏನು ಲಾಭ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಶತರುದ್ರ ಅಂದರೆ, ಶತ ಅಂದರೆ 100, ಶಿವನಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ವೇದದ ಅನುವಾಕ್ಯಗಳಾಗಿರತಕ್ಕಂತಹದ್ದನ್ನು 100 ಬಾರಿ ಆಹುತಿಯಾಗಿ ಕೊಡತಕ್ಕಂತಹದ್ದು ಏನಿದೆಯೋ ವೇದ ಪಂಡಿತರಿಂದ, ಈ ಶತರುದ್ರ ಹೋಮ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು. ಒಂದು ರೀತಿಯ ತಾಜಾತನ ಕೊಟ್ಟುಬಿಡುತ್ತೆ ನಿಮ್ಮ ಕುಟುಂಬಕ್ಕೆ. ಅನಾರೋಗ್ಯ ಪೀಡಿತರಿರ್ತಾರಲ್ಲ, ಒಂದು. ಎರಡನೇದು, ನಮಗೆ ದೇವರ ಅನುಗ್ರಹವೇ ಇಲ್ಲ ಅನ್ನೋರು ಇದನ್ನು ಮಾಡಿಸ್ಬೇಕು. ಅಥವಾ ನಾಸ್ತಿಕರಿದ್ದ ಮನೆಯಲ್ಲಿ ಇದನ್ನು ಮಾಡಿಸ್ಬೇಕು. ಯಾರೋ ಒಬ್ಬರೊಬ್ರು ಇರ್ತಾರೆ ನಮ್ಮ ಮನೇಲಿ, ಅವ್ರು ನಂಬಲ್ಲ ಇವ್ರು ನಂಬಲ್ಲ ಅಂತಾರಲ್ಲ, ಇನ್ಯಾರೋ ನಂಬೋರು ಇದಾರಲ್ಲ, ಇವತ್ತೊಂದ್ಸಲ ಟ್ರೈ ಮಾಡಿ, ಅವರು ಮತ್ತೆ ಪಾರದರ್ಶಕವಾಗಿ ಕಡೆ ತಿರುಗ್ತಾರೆ. ಆಮೇಲೆ ಯಾರಿಗೆ ಸೂರ್ಯನ ಅನುಗ್ರಹ ಇರೋದಿಲ್ವೋ, ಉದ್ಯೋಗದ ಸ್ಥಿರತೆ ಇಲ್ಲದೆ ಇರತಕ್ಕಂಥದ್ದು, ಬಿಸ್ನೆಸ್ ಪದೇ 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 ಲಾಸ್ ಆಗ್ತಾ ಇದೆ ಅನ್ನೋರಿಗೆ ಈ ಶತರುದ್ರ ಹೋಮ ಅವಶ್ಯಕತೆ ಇದೆ. ಅಂದ್ರೆ ಮನೆಯಲ್ಲಿ ಮಾಡುವಂಥದ್ದು ಅಥವಾ ದೇವಾಲಯದಲ್ಲಿ? ಎರಡು ಕಡೆ ಮಾಡ್ಬೋದು. ಮನೆಯಲ್ಲಿ ಕೂಡ ಅತ್ಯಂತ ಅದ್ಭುತ ಮಾಡ್ತಕ್ಕಂಥದ್ದು ಇದು. ಆಮೇಲೆ ಮಕ್ಕಳಲ್ಲಿ ಈ ಮೂಳೆಗಳ ಸಮಸ್ಯೆ ಬರ್ತಕ್ಕಂಥವ್ರು ಕೂಡ ಇದನ್ನು ಮಾಡಿಕೊಳ್ಬೋದು. ಏನು ಮಾಡಿದ್ರು ನಮ್ಮ ಕೆಲಸಗಳ ಕೈ ಹಿಡಿತಾ ಇಲ್ಲ, ಮನೆಯಲ್ಲಿ ಒಬ್ಬರು ದೇವ್ರ ನಂಬುತ್ತಾರೆ, ಇನ್ನೊಬ್ಬರು ನಂಬಲ್ಲ, ಈ ಪದ್ಧತಿ ಎಲ್ಲ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಶತರುದ್ರವನ್ನು ಮಾಡಿದಾಗ ಒಂದು ರೀತಿಯ ಅವರಿಗೆ ಎಷ್ಟು ಬೇಡಿಕೆಗಳಂತ ಇತ್ತೋ ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕ ಲೈಸೆನ್ಸನ್ನು ತೆಗೆದುಕೊಳ್ಳೋದು, ಅಥವಾ ತೆಗೆದುಕೊಂಡಿದ್ರೆ ಅದ್ರ ನೀವಲ್ಲಿ ಮಾಡ್ಕೊಳ್ತಕ್ಕಂತಹದ್ದು. ಆಮೇಲೆ ಯಾರು ಕೆಲವರಿಗೆ ಪಾಪ ಅವ್ರ ಮನೆಯಲ್ಲಿ ತಂದೆ ತಾಯಿಗಳು ಹೇಗೆ ಅವರ ಅನುಗ್ರಹ ಮಾಡಿದ್ರೆ ಗೊತ್ತಿಲ್ಲ, ಅವ್ರು ತಿರ್ಕೊಂಡಿರ್ತಾರೆ. ಆಮೇಲೆ ಆ ಮಕ್ಕಳು ಆ ತಂದೆ ತಾಯಿಗಳ ಹತ್ರ ಅವರಿದ್ದಾಗ ಎಷ್ಟು ಜಗಳ ಆಗಿ ದೂರದರ ಇದ್ರೂ ಗೊತ್ತಿಲ್ಲ. ಒಟ್ಟಾರೆ ಅವರು ಏನೋ ನಮ್ಮ ತಂದೆ ತಾಯಿ ನಮ್ಮ ಸರಿಯಾಗಿ ನೋಡಲಿಲ್ಲ, ಅಥವಾ ಆ ತಂದೆ ತಾಯಿಗಳು ಮಕ್ಕಳು ಬಂದು ನೋಡಲಿಲ್ಲ, ಇವೆಲ್ಲ ಅಂದಿರ್ತಾರಲ್ಲ. ಈಗ ಅವರಲ್ಲಿ ಯಾರೂ ಇರೋದಿಲ್ಲ. ಅವರುಗಳು ಅವರ ಆಶೀರ್ವಚನಕ್ಕೆ ಒಳಗಾಗಬೇಕಾದರೂ ಕೂಡ ಈ ಶತರುದ್ರ ಹೋಮವನ್ನು ಮಾಡಿದ್ರೆ ಅತ್ಯಂತ ಶುಭ ಫಲವನ್ನು ಕಾಣುತ್ತಾರೆ. ಒಟ್ಟಾರೆ ಜಾತಕಾದಿ ಅನೇಕ ದೋಷಗಳಿಗೆ ಮನೆಗೆ ಸಂಬಂಧಪಟ್ಟಾಗೆ ಭಗವಂತ ಅನುಗ್ರಹಕ್ಕಾಗಿ ಈ ಶತರುದ್ರ ಹೋಮವನ್ನು ಮಾಡಬೇಕು. ಖಂಡಿತ ಗುರುಗಳೇ. ಸೊ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಬೇರೆ ರೀತಿಯಾಗಿರುವಂತಹ ತೊಂದರೆಗಳಿಂದ ಅವರು ಸಫರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಶತರುದ್ರ ಹೋಮ ಮಾಡಿಸೋದ್ರಿಂದ ಖಂಡಿತ ಆ ಸಮಸ್ಯೆಗೆ ನಿವಾರಣೆ ಆಗುತ್ತೆ. ಮನೆಯಲ್ಲೂ ಕೂಡ ಮಾಡ್ಬೋದು, ದೇವಾಲಯದ ಮೊರೆಗೂ ಕೂಡ ಹೋಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನಾನಾ ರೀತಿಯಾಗಿರುವಂತಹ ಸಮಸ್ಯೆಗಳು, ವಿಪರೀತವಾಗಿ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಕಿರಿಕಿರಿಗಳಾಗಿರ್ಬೋದು, ಅಥವಾ ಹಲವಾರು ರೀತಿಯಾಗಿರುವಂಥ ಬೇರೆ ಒಂದು ತೊಂದರೆಗಳಿಗೆ ನೀವು ಒಳಗಾಗಿದ್ದೀರಾ ಅಂತಂದರೆ ಶತರುದ್ರ ಹೋಮ ಮಾಡೋದ್ರಿಂದ ಖಂಡಿತವಾಗ್ಲೂ ಇದಕ್ಕೆ ಪರಿಹಾರ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ರು. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.